ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೋತೀನಿ ನೋಡಿ ಫ್ರೆಂಡ್ಸ್. ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಇಲ್ಲಿ ಚಕ್ಲಿ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಇನ್ಸ್ಟೆಂಟ್ ಚಕ್ಲಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದ್ರೆ ಈ ಬಟ್ಲಿನ್ಯಾಗ ನೋಡಿರಿ 4 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಅಂಗಡಿಲಿ ಸಿಗ್ತದೆ ನೋಡಿರಿ, ಅದೇ ಅಕ್ಕಿ ಹಿಟ್ಟು ತೊಗೊಂಡಿನಿ. ಮತ್ತು ಅರ್ಧ ಬಟ್ಲಷ್ಟು ಅವಲಕ್ಕಿ ತೊಗೊಂಡಿನಿ ನೋಡಿರಿ. ಮತ್ತು ಇಲ್ಲಿ 1.5 ಬಟ್ಲಷ್ಟು ಪುಟಾಣಿ ತೊಗೊಂಡಿನಿ ನೋಡಿ ಫ್ರೆಂಡ್ಸ. ಮತ್ತು ಇಲ್ಲಿ ಒಂದು ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆ ತೊಗೊಂಡಿನಿ, ಖಾರ, ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ನೋಡಿರಿ ಫ್ರೆಂಡ್ಸ. ನಾನು ಅರಿಶಿನ ಆಮೇಲೆ ಹಾಕ್ಕೊಂಡಿದ್ದೀನಿ, ಫಸ್ಟಿಗೆ ನನಗೆ ನೆನಪಾಗಿಲ್ಲ ನೋಡಿರಿ. ಮತ್ತು ಇಲ್ಲಿ ಬಿಳಿ ಎಳ್ಳು ತೊಗೊಂಡಿನಿ ನೋಡಿರಿ. ಇಷ್ಟು ನಮಗಿಲ್ಲಿ ಬೇಕಾಗಿರೋಂಥ ಸಾಮಗ್ರಿ ನೋಡಿ ಫ್ರೆಂಡ್ಸ. ಏನಿಲ್ಲ ನೋಡಿರಿ, ಬೇಗ ಮಾಡ್ಕೋಬೋದು. ಇವಾಗ ನೋಡಿರಿ ಪುಟಾಣಿ ಮತ್ತು ಅವಲಕ್ಕಿ, ಜೀರಿಗೆ ಮತ್ತು ನಾವು ಅಜ್ವೈನೇನು ತೊಗೊಂಡಿದ್ದೀವಿ ನೋಡಿರಿ, ಅದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಬರೋಣ್ರಿ. ಫಸ್ಟಿಗೆ ನಾನು ಇಲ್ಲಿ ಏನು ಮಾಡ್ಕೊತೀನಿ ಅಂದ್ರೆ ಪುಟಾಣಿನ ಫಸ್ಟ್ ಮಿಕ್ಸಿಗೆ ಬರ್ತೀನಿ ನೋಡಿರಿ. ಪುಟಾಣಿ ಯಾವ ಥರ ಸಣ್ಣಕ್ಕೆ ಆಗ್ಬೇಕಂದ್ರೆ ಫುಲ್ ಹಿಟ್ಟು ಥರ ಆಗ್ಬೇಕು ನೋಡಿರಿ ಫ್ರೆಂಡ್ಸ. ದಪ್ಪ ದಪ್ಪ ಆದ್ರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ನೋಡಿರಿ. ಸಣ್ಣಕ್ಕೆ ಮಾಡ್ಕೊಂಡ್ರೆ ಮಸ್ತಾಗಿ ಬರ್ತಾವೆ ನೋಡಿರಿ. ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿನಿ ನೋಡಿರಿ ಸಣ್ಣಕ್ಕೆ. ಆಮೇಲೆ ನೋಡಿರಿ ನಾವು ಅವಲಕ್ಕಿ ತೊಗೊಂಡಿದ್ದೀವಿ ನೋಡಿರಿ. ಅವಲಕ್ಕಿ ಮತ್ತು ಜೀರಿಗೆ ಮತ್ತು ಅಜ್ವೈನ ಅದನ್ನು ಕೂಡ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬಂದೀನಿ ನೋಡಿರಿ. ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿರಿ. ಅದನ್ನು ಕೂಡ ಇವಾಗ ಅಕ್ಕಿ ಹಿಟ್ಟಿನಾಗೆ ಹಾಕ್ಕೊತೀನಿ ನೋಡಿರಿ. ಫಸ್ಟ್ ಅಕ್ಕಿ ಹಿಟ್ಟು ತೊಗೊಂಡಿನಿ, ಅದ್ರಾಗ ಪುಟಾಣಿ ಪುಡಿ ಹಾಕ್ಕೊಂಡಿನಿ. ಮತ್ತು ಈಗ ಅವಲಕ್ಕಿ ಪುಡಿ ಮಾಡ್ಕೊಂಡಿರಿ, ಅದನ್ನು ಹಾಕ್ಕೊಂಡ್ಬಿಟ್ಟಿನಿ ನೋಡಿರಿ. ಮತ್ತು ಬಿಳಿ ಎಳ್ಳು, ಒಂದು ಸ್ವಲ್ಪ ಉಪ್ಪು, ಖಾರ ಮತ್ತು ಎಲ್ಲನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸರಿಯಾಗಿ. ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ರೆ ಆಮೇಲೆ ನೋಡಿರಿ ಫ್ರೆಂಡ್ಸ್, ಇದು ಬೇಗನೂ ಆಗ್ತದೆ ನೋಡಿರಿ. ಪಟ್ ಅಂತ ನಮಗೆ ಇವಾಗ ಸ್ನ್ಯಾಕ್ಸ್ಗೆ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಬೇಗ ಸಂಜೆ ಟೈಮ್ಗೆ ಅಕ್ಕಿ ಹಿಟ್ಟು ಒಂದು ತೊಗೊಂಡು ಬಂದುಬಿಟ್ರೆ ಮಿಕ್ಕಿರೋದು ಎಲ್ಲನೂ ಮನೇಲಿ ಇರ್ತಾವೆ ನೋಡಿರಿ. ಅಕ್ಕಿ ಹಿಟ್ಟು ಮನೇಲಿ ಮಾಡ್ಕೋತೀನಿ ಅಂದ್ರೆ ನೀವು ಆರಾಮಾಗಿ ಮಾಡ್ಕೋಬೋದು ನೋಡಿರಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ನೋಡಿರಿ. ಸಾಸಿವೆ ಎಣ್ಣೆ ಇತ್ತು ನೋಡಿರಿ ಫ್ರೆಂಡ್ಸ್, ಅದಕ್ಕೆ ನಿಮಗೆ ಕಲರ್ ಯೆಲ್ಲೋ ಕಲರ್ ಕಾಣ್ತಿರ್ಬೋದು. ಸಾಸಿವೆ ಎಣ್ಣೆನ 2 ಚಮಚದಷ್ಟು ಬಿಸಿ ಮಾಡ್ಕೋಬೇಕು ನೋಡಿರಿ. ಚೆನ್ನಾಗಿ ಕಾದಿರೋಂಥ ಎಣ್ಣೆ ಹಾಕ್ಕೋಬೇಕು ನೋಡಿರಿ. ಅಂದರೆ ನಮ್ಗೆ ಚಕ್ಲಿನೂ ಚೆಂದ ಕರಮ್ ಕುರುಮ್ ಅಂತ ಬರ್ತಾವೆ ನೋಡಿರಿ. ಬಿಸಿ ಇರುತ್ತೆ ನೋಡಿರಿ, ಅದಕ್ಕಂತ ಸ್ಪೂನಲ್ಲೇ ನಾವು ಕಲಿಸ್ಬೇಕು. ಮತ್ತು ನೋಡಿರಿ ಇಲ್ಲಿ ನಾವು ಬಿಸಿ ನೀರನ್ನೇ ಯೂಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟಿರೋದ್ರಿಂದ ಚೆನ್ನಾಗಿ ನಮ್ಗೆ ಜಿಗಿ ಬರಬೇಕಲ್ರಿ, ಅದರ ಸಲುವಾಗಿ ತಣ್ಣೀರು ಹಾಕಿದ್ರೆ ನಮ್ಗೆ ಸರಿಯಾಗಿ ಬರೋಂಗಿಲ್ಲ. ಅದಕ್ಕಂತ ನಾನಿಲ್ಲಿ ಬಿಸಿ ನೀರನ್ನೇ ಯೂಸ್ ಮಾಡುತ್ತೀನಿ ನೋಡಿರಿ. ಫಸ್ಟ್ ಬಿಸಿ ಇದೆ, ಕೈಯಿಂದ ಮುಟ್ಟಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ಪೂನಿಂದನೇ ಕಲಿಸ್ತಾ ಇದ್ದೀನಿ ನೋಡಿರಿ. ನಮಗೆ ಇವಾಗ ಎಷ್ಟು ಬೇಕು ನೀರಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನೋಡಿರಿ. ಒಂದೇ ಸತಿ ಹಾಕ್ಕೊಂಡ್ರೆ ಹಿಟ್ಟು ನಮ್ಗೆ ಅಳಸಾಗ್ಬಿಡುತ್ತಲ್ರಿ. ಎಷ್ಟು ಬೇಕಂತ ನೋಡಿಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನಮಗೆ ಕೈ ಮುಟ್ಟೋಕ್ಕಾಗುತ್ತೆ ಅನ್ನೋವಾಗ ನಾವು ಕೈಯಿಂದ ಚೆನ್ನಾಗಿ ಮಿದ್ಕೊಂಡು ನಾದ್ಕೋಬೇಕು ನೋಡಿರಿ. ಯಾಕಂದ್ರೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ನೋಡಿರಿ ಅಷ್ಟು ಚಕ್ಲಿನೂ ಕರೆಕ್ಟಾಗಿ ಬರ್ತಾವ್ರಿ. ಕಡಿಯೋಂಗಿಲ್ಲ ಏನಿಲ್ಲ, ಆರಾಮಾಗಿ ಹಿಟ್ಟು ಜಿಗಿನೂ ಬರುತ್ತೆ ನೋಡಿರಿ. ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆಮೇಲೆ ತಣ್ಣೀರನ್ನ ಹಾಕ್ಕೊಂಡು ನಾದ್ಕೋಬೇಕು ನೋಡಿರಿ. ನಾನು ನಿಮ್ಗೆ ಫಸ್ಟೇ ಹೇಳ್ದಂಗೆ ಅರಿಶಿನ ಹೇಳೋದನ್ನು ಮರ್ತಿದ್ದೆ ನೋಡಿ ಫ್ರೆಂಡ್ಸ. ಆಮೇಲೆ ಅರಿಶಿನ ಹಾಕ್ಕೊಂಡಿನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಸಾಕು. ಒಂದು 10 ರಿಂದ 15 ನಿಮಿಷ ಅದಕ್ಕೆ ರೆಸ್ಟಿಗೆ ಬಿಡಬೇಕು ನೋಡಿರಿ. ಯಾಕಂದರೆ ಅಕ್ಕಿ ಹಿಟ್ಟು ನೋಡಿರಿ ಸ್ವಲ್ಪ ನೆನಿಬೇಕಂತ ಹೇಳಿಬಿಟ್ಟು ಇವಾಗ ನಾನು ಒಂದು 10 ನಿಮಿಷ ಬಿಟ್ಟಿದ್ದು ನೋಡಿರಿ. ಒಂದು 5 ನಿಮಿಷ ಬಿಟ್ರೂ ಪರವಾಗಿಲ್ಲ, ಒಂದು 10 ನಿಮಿಷ ಬಿಟ್ಟರು ಪರವಾಗಿಲ್ಲ. ನಿಮಗೆ ಟೈಮ್ ಇದ್ದರೆ ಎಣ್ಣೆ ಕಾಯೋವರೆಗೂ ಬಿಟ್ಟರೆ ಸಾಕಾಗುತ್ತೆ ನೋಡಿರಿ. ಇವಾಗ ನಮ್ಗೆ ಚಕ್ಲಿ ಹಾಲಿದಾಗ ನೋಡಿರಿ ಎಷ್ಟು ಬೇಕಂತ ನೋಡಿಕೊಂಡು ತೊಗೊಂಡ್ಬಿಟ್ಟು ಅದಕ್ಕೆ ಚೆಂದ ಕಲಿಸ್ಕೋಬೇಕು ನೋಡಿರಿ. ಚೆಂದ ಕಲಿಸ್ಕೊಂಡ್ರೆ ಜಿಗಿನೂ ಹುಡ್ತದ್ರಿ ಮತ್ತು ಚಕ್ಲಿನೂ ಮಸ್ತಾಗಿ ಬರ್ತಾವೆ ನೋಡಿರಿ. ಇವಾಗ ಚಕ್ಲಿ ಹಾಲಿದಾಗ ನಾನು ಹಿಟ್ಟನ್ನು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿಬಿಟ್ಟು ಅದನ್ನು ಮುಚ್ಕೊತಾ ಇದ್ದೀನಿ ನೋಡಿರಿ. ಚಕ್ಲಿದು ಹಾಲಿ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿರಿ, ಅದನ್ನೇ ನಾನಿಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ. ಮತ್ತು ಇವಾಗ ನಾನು ಚಕ್ಲಿನ ಹಾಕ್ಕೊತಾ ಇದ್ದೀನಿ ನೋಡಿರಿ. ಆ ಕಡೆ ಎಣ್ಣೆ ಕೂಡ ನಾನು ಬಿಸಿಗೆ ಇಟ್ಟಿದ್ದೀನಿ ನೋಡಿರಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಚಕ್ಲಿನೂ ಹಾಕ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ ನೋಡಿರಿ. ನೋಡ್ಬೋದು ನೀವು ಎಷ್ಟು ಹಿಟ್ಟು ಚೆನ್ನಾಗಿ ನಾವು ಕಲಿಸ್ಕೊಂಡಿದ್ದೇವೆ ಮತ್ತು ಆರಾಮಾಗಿ ಚಕ್ಲಿನೂ ಚೆಂದಾಗಿ ಹೊಂಟಾವೆ ನೋಡಿರಿ. ಮತ್ತು ಅದಕ್ಕೆ ನೋಡ್ಬೋದು ನೀವು ಚೆನ್ನಾಗಿ ಡಿಸೈನ್ ಕೂಡ ಸರಿಯಾಗಿ ಬರ್ತಾಯಿದೆ ನೋಡಿರಿ. ಸೈಡಿಗೆ ನೋಡ್ಬೋದು ನೀವು. ಇದೇ ಥರ ನಾನು ಎಲ್ಲ ಚಕ್ಲಿನೂ ಪಟ್ ಪಟ್ ಅಂತ ಹಾಕ್ಕೊತೀನಿ ನೋಡಿರಿ ಫ್ರೆಂಡ್ಸ. ಇವಾಗ ನಮಗೆ ಎಣ್ಣೆದಾಗ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಆಯ್ತು ನೋಡಿರಿ. ಎಣ್ಣೆನೂ ಆ ಕಡೆಗೆ ಬಿಸಿ ಆಗುತ್ತದ್ರಿ. ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಎಷ್ಟು ಚೆನ್ನಾಗಿ ಬಿಸಿ ಆಗುತ್ತೋ, ಅಂದರೆ ತುಂಬಾ ಓವರಾಗಿ ಬಿಸಿ ಆಗಬೇಕು ಅಂತೇನಿಲ್ಲ, ನಾರ್ಮಲಾಗಿ ಕರಿಯೋಷ್ಟು ಆದರೆ ಸಾಕು ನೋಡಿರಿ ಫ್ರೆಂಡ್ಸ. ಎಣ್ಣೆನೂ ಬಿಸಿ ಆಗಿದೆ ಈ ಕಡೆ, ಅದಕ್ಕಂತ ಹೇಳಿಬಿಟ್ಟು ಚಕ್ಲಿನ ಹಾಕುವಾಗ ನಿಧಾನವಾಗಿ ಹಾಕಿರಿ. ಒಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು.
ನಾನು ಇವಾಗ ಎಷ್ಟು ಎಣ್ಣೆಲಿ ಹಿಡಿಯುತ್ತೋ ನೋಡ್ಕೊಂಡ್ಬಿಟ್ಟು ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫಸ್ಟಿಗೆ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗಬಾರ್ದು, ಯಾಕಂದರೆ ಒಂದೇ ಸತಿ ಮುಟ್ಟಿದ್ರೆ ಅದು ಇನ್ನೂ ಹಸಿ ಇರುತ್ತಲ್ಲ, ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಂತ ಒಂದು ನಿಮಿಷ 2 ನಿಮಿಷ ಬಿಟ್ಟು ಆಮೇಲೆ ನೋಡ್ಬೋದು ನೀವು, ಅದು ಒಂದು ಶೇಪಲ್ಲಿ ಅದೇ ಶೇಪಲ್ಲಿ ಬರುತ್ತೆ. ಆಮೇಲೆ ನಾವು ಟರ್ನ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ. ನೋಡ್ಕೋಬೋದು ನೀವು. ಒಂದು ಸೈಡ್ ಇವಾಗ ಫ್ರೈ ಆಗ್ಯದ. ಇವಾಗ ಮತ್ತೆ ತಿರುಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಗರಿಗರಿಯಾಗಿ ಬರೋವರೆಗೂ ಗೊತ್ತಾಗುತ್ತೆ ನಿಮಗೆ ಅಲ್ವಾ, ಹೆಂಗೋ ಫ್ರೈ ಮಾಡೋವಾಗ ಇವಾಗ ಆಗಿದೆ ಅಂತ. ಇವಾಗ ಬಬಲ್ಸ್ ನೋಡಿರಿ ಎಷ್ಟು ಜಾಸ್ತಿ ಬಂದದ. ಇವಾಗ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತದೆ ನೋಡ್ಬೋದು ನೀವು. ಇವಾಗ ನೋಡಿರಿ ಫುಲ್ ಕಮ್ಮಿ ಆಗ್ಯಾವ, ಮ್ಯಾಗ ಬಂದಿರೋಂಥ ಗುಳಿ ಬಬಲ್ಸ್ ಏನಿದೆ ಎಲ್ಲ ಕಮ್ಮಿ ಆಗ್ಯದ ನೋಡಿರಿ ಫ್ರೆಂಡ್ಸ. ಇವಾಗ ನಮ್ಮ ಚಕ್ಲಿನೂ ರೆಡಿ ಆಗ್ಯದ, ನೋಡ್ಕೋಬೋದು ನೀವು. ಇವಾಗ ಅದನ್ನ ಒಂದು ತಟ್ಟೆ ಒಳಗೆ ತಗೊತೀನಿ ನೋಡಿರಿ. ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆದಾಗ ಹಾಕ್ಕೊಂಡ್ರೆ ಮಸ್ತಾಗಿ ನಮ್ಮ ಚಕ್ಲಿನೂ ರೆಡಿ ಆಗ್ತಾವೆ ನೋಡ್ಬೋದು ನೀವು ಫ್ರೆಂಡ್ಸ. ಇದೇ ಥರ ಎಲ್ಲ ಚಕ್ಲಿನೂ ನಾನು ಇವಾಗ ರೆಡಿ ಮಾಡ್ಕೊತೀನಿ. ನೋಡ್ಬೋದು ನೀವು, ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದಾವೆ ನೋಡ್ಬೋದು ಫ್ರೆಂಡ್ಸ. ನಾವಿಲ್ಲಿ ಏನಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದೇವೆ ನೋಡಿರಿ. ಬೇಗನೂ ಇವಾಗ ನಮ್ಗೆ ಸಂಜೆ ಟೈಮ್ ತಿನ್ನಬೇಕು ಅಂತ ಅನ್ಸಿದ್ರೆ ಆವಾಗಿಂದ ಅವಾಗ ಅಕ್ಕಿ ಇಟ್ಟಿದ್ರೆ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ. ಆರಾಮಾಗಿ ಮಸ್ತಾಗಿರೋಂಥ ಗರಿ ಚಕ್ಲಿ ರೆಡಿ ಆಗ್ಯಾವ ನೋಡಿರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಮತ್ತು ಟೇಸ್ಟಿಗಂತೂ ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ. ನೋಡ್ಬೋದು ನೀವು, ಎಣ್ಣೆನೂ ಏನು ಹಿಡಿಯಂಗಿಲ್ಲ ರೀ, ಆರಾಮಾಗಿ ಮಾಡ್ಕೋಬೋದು. ನಿಮ್ಗೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದ ಅಂತ. ನಿಮ್ಮ ಕಟ್ನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ಕುರುಮ್ ಅಂತ ಸೂಪರಾಗಿ ಬಂದಿದ್ದು ಫ್ರೆಂಡ್ಸ. ನೋಡ್ಬೋದು ನೀವು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಫ್ರೆಂಡ್ಸ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಇನ್ಸ್ಟೆಂಟ್ ಚಕ್ಲಿ ನೀವು ಮನೇಲಿ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ. ಇಷ್ಟ ಆಯಿತು ಅಂತ ಅಂದರೆ ಒಂದು ಕಮೆಂಟಲ್ಲಿ ನೀವು ತಿಳಿಸಿ ಹೆಂಗಾಗಿದೆ ಏನಿಲ್ಲ ಅಂತ. ನೋಡ್ಬೋದು ನೀವು ಇವಾಗ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇದೇ ಥರ ಬೇರೆ ರೆಸಿಪಿಯೊಂದಿಗೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಅಂತ. ಓಕೆ, ಬಾಯ್. ಜೈ ಶ್ರೀರಾಮ್.